ಕಣ್ಣಲ್ಲಿ ನೀರು. ಮನತನಕ್ಕೊಬ್ಬ ಕುಲಪುತ್ರ ಬೇಕೆಂದು 16 ದೇವರಲ್ಲಿ ಅರಕೆ ಹೊತ್ತು ಎತ್ತ ಮಗನೇ ನಿನ್ನ ಅಣ್ಣ ಜಗದೀಶ. ಅವನ ಬಾಳು ಜಗದ ಋಣವನ್ನು ಎರಿದುಕೊಳ್ಳುವಷ್ಟು ಕ್ರೂರವಾಗಿ ಬಿಟ್ಟಿದೆಯಮ್ಮ. ಇಷ್ಟಕ್ಕೆಲ್ಲ ನಾನೇ ಕಾರಣ. ಅಪ್ಪಾಜಿ, ಆ ಬ್ರಹ್ಮ ಬರವನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಪ್ಪಾಜಿ. ಅಂದಾಗ ವಿಧಿ ಲಿಖಿತಕ್ಕೆ ತಕ್ಕಂತೆ ನಾವು ಬಾಳಲೇಬೇಕಲ್ಲ. ಹೌದು, ಜಗದೀಶನನ್ನು ಸ್ವತಂತ್ರವಾಗಿ ಬಾಳಲು ಬಿಡದೆ ಅವನನ್ನು ಆಜ್ಞೆ ಮಾಡಿ ತಂದೆಯ ಮೇಲೆ ವಿಶ್ವಾಸಕ್ಕೆ ಕೃತಜ್ಞತನಾಗದೆ ಆಜ್ಞೆ ಮಾಡಿ ಬೇರೊಂದು ಮಾರ್ಗಕ್ಕೆ ಕರೆದೊಯ್ದು ಸಮುದ್ರವೆಂಬ ತಳ್ಳಿಬಿಟ್ಟೆ. ಸಮುದ್ರಕ್ಕೆ ತಳ್ಳಿ ನಾನು ಹುಚ್ಚನಾದೆ. ಏನೇ ಆಗಲಿ ಮಗು, ಜಗದೀಶ ಮನೆಗೆ ಬಂದರೆ ಆತನನ್ನು ಕಣ್ತುಂಬ ನೋಡಿ ಅವನ ಕಾಲಿಡಿದು ಕ್ಷಮೆ ಕೇಳಬೇಕು. ಅಪ್ಪಾಜಿ, ನನ್ನ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಮ್ಮ. ಕ್ಷಮೆ ಕೇಳಬೇಕಾದವರು ನೀವಲ್ಲ. ಕರುಳಿಗೆ ತಾಳಿ ಕಟ್ಟಿಸಿಕೊಂಡು ಪತಿ ಗ್ರಹಕ್ಕೆ ದ್ರೋಹ ಬಗೆದಿದ್ದಾಳಲ್ಲ ಆ ಜಾನಕಿ, ಅವಳು ಕ್ಷಮೆ ಕೇಳಬೇಕು. ಇರ್ಲಿ ಬನ್ನಿ, ವಿಚಾರ ಮಾಡದೆ ನೀವು ಮುಂದೆ ನೆಮ್ಮದಿಯಾಗಿರಿ. ದೈವವೆಂಬುದು ನೆಮ್ಮದಿಯಾಗಿರಲು ಬಿಟ್ಟರೆ ತಾನೇ ನೆಮ್ಮದಿಯಾಗಿರುವುದು. ದೈವದ ನಿಯಮವನ್ನು ಉಲ್ಲೇಖಿಸುವ ಹಕ್ಕು ಯಾರಿಗೂ ಇಲ್ಲ. ಹಕ್ಕು ಇಲ್ಲ ಎಂದು ಸಂಸಾರದಲ್ಲಿ ಈ ರೀತಿ ವಿರಸ ತಂದುಕೊಳ್ಳೋದು ಸರಿ ಅಪ್ಪಾಜಿ? ಮಗು, ನಿನ್ನ ಮಾತಿನಷ್ಟೇ ಮೃದುವಾದ ನಿನ್ನ ಕೋಮಲವಾದ ಹೃದಯಕ್ಕೆ ನನ್ನ ಮಾತಿನಿಂದೇನಾದರೂ ತಪ್ಪಾಗಿದ್ದರೆ ನೀನು ಕೂಡ ನನ್ನನ್ನು ಕ್ಷಮಿಸಿ ಬಿಡಮ್ಮ. ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನಿಮ್ಗೇನು ಹುಚ್ಚು ಹಿಡಿದಿದೆ ಏನೋ? ಹಡೆದ ಮಕ್ಕಳ ಬಾಳ ಭವಿಷ್ಯದತ್ತ ಸಾಗದೆ ಕರ್ಮವೆಂಬ ಕಂದಕದಲ್ಲಿ ಬಿದ್ದು ವಚನ ಯಾತ್ರೆ ಸಾಗಿದಾಗಲೂ ಪಿತೃಸ್ಥಾನಕ್ಕರನಲ್ಲಮ್ಮ. ನಾನು ಪಿತೃಸ್ಥಾನಕ್ಕರನಲ್ಲ. ಅಪ್ಪಾಜಿ, ನಮ್ಮ ಹಣೆ ಬರದ ವಿಧಿಲಿಖಿತವು ಈ ರೀತಿ ಇರಬೇಕಾದ್ರೆ ಯಾರೇನು ಮಾಡೋದಕ್ಕೆ ಸಾಧ್ಯ? ನಮ್ಮ ಪಾಲಿಗೆ ಬಂದದ್ದು ನಾವು ಅನುಭವಿಸ್ಲೇಬೇಕು ತಾನೇ? ಮಗು, ನಿನ್ನ ವಯಸ್ಸು ಚಿಕ್ಕದಾದರೂ ಚೊಕ್ಕವಾದ ನಿನ್ನ ಮಾತಿನ ಮುಂದೆ ನಾ ಸೋತುವುದಿ. ಏನೇ ಆಗಲಿ ಮಗು, ನೀನು ಸುಮಂಗಲಿಯಾಗಿ ಇನ್ನೊಂದು ಮನೆಯ ಗೃಹಿಣಿಯ ತುಂಬುವ ಗೃಹಿಣಿಯಾಗಿ ನಿನಗೆ ಸುಮಂಗಲಿಯಾಗುವ ಭಾಗ್ಯ ನಿನ್ನ ಪಾಲಿಗೆ ಎನ್ನುವುದೆಂಬುದೊಂದು ನನ್ನ ನಗಲಿರಲು ಕಾಡುತ್ತದೆಯಮ್ಮ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಈ ಪ್ರಕೃತಿ ನಿಯಮದಲ್ಲಿ 3 ಕಾಲಗಳಿದ್ದಂತೆ ಬೇಸಿಗೆಯಲ್ಲಿ ಮೇಘರಾಜನ ಆಗಮನ ಬಯಸಿದ್ರೆ ಅದು ಹೇಗೆ ಸಾಧ್ಯ ಹೇಳಿ? ಇಲ್ಲಿ ಬನ್ನಿ, ನೀವು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಿ. ಸುಮಿತ್ರಾ, ಜಗನ್ನಾಥ್, ನೀವ್ ಯಾಕ್ರಿ ನಮ್ಮ ಮನೆಗೆ ಬರೋದಕ್ಕೆ ಹೋಗ್ರಿ? ಬಯಸಿದವಳ ಮುದ್ದು ಮುಖವನ್ನು ಕತ್ತು ನೋಡಬೇಕೆಂಬ ಆಸೆ ಹಗಲು ರಾತ್ರಿ ಕಾಡಿದಾಗ ಬರದೆ ಇನ್ನೇನು ಮಾಡಿ? ಅಪ್ಪಾಜಿ, ಅದು ಇವರು ನನ್ನ ಕಾಲೇಜ್ ಫ್ರೆಂಡ್ ಜಗನ್ನಾಥ್ ಅಂತ. ಹೋಗಮ್ಮ, ಒಳಗೆ ಹೋಗಿ ಕಾಫಿ ಮಾಡಿಕೊಂಡು ಬಾ. ಬಂದ ಅತಿಥಿಗಳ ಎದುರು ನಿಂತು ಆಗಲ್ಲ ಹರಟೆ ಹೊಡೆಯೋದು ಸರವಲ್ಲ. ನಿನ್ನ ಬಾ ಮಗು, ನಿನ್ನ ಬರುವಿಕೆಗಾಗಿ ಕಾಯ್ತಾ ಇದ್ದೇನೆ. ಚೆನ್ನಾಗಿದೆಯಾ ಮಗು? ಚೆನ್ನಾಗಿದ್ದೇನೆ ಅಪ್ಪಾಜಿ. ಸುಮಿತ್ರಾ ಎಲ್ಲಿದ್ದಾಳೆ? ಒಳಗೆ ಕಾಫಿ ತರಲು ಹೋಗಿದ್ದಾಳೆ. ಇವರು ಜಗನ್ನಾಥ್ ಅಂತ ಸುಮಿತ್ರಳಿಗೆ ಬೇಕಾದವರಂತೆ. ಸುಮಿತ್ರಳಿಗೆ ಬೇಕಾದವರು ಅಂದ್ರೆ ಅವಳಿಗೂ ನಿಮ್ಗೆ ಏನು ಸಂಬಂಧ? ನೀವು ತಪ್ಪು ಭಾವಿಸಿಲ್ಲ ಅಂದ್ರೆ ಅಂತದ್ದೇನಿಲ್ಲ, ಧೈರ್ಯವಾಗಿ ಹೇಳಿ. ನಾವಿಬ್ಬರು ಪ್ರೇಮಿಗಳು. ಜಗನ್ನಾಥ್, ಹೌದು, ನಿಮ್ಮ ಆಶೀರ್ವಾದ ದೊರೆತರೆ ಅಷ್ಟೇ ಸಾಕು. ಆಗ ನಮ್ಮಿಬ್ಬರ ಸಂಬಂಧ ಪತಿ ಪತ್ನಿಯರ ಸಂಬಂಧ. ಯಾರಪ್ಪಣೆ ಪಡೆದು ಪ್ರೇಮ ಸಂಬಂಧ ಬೆಳೆಸಿದಿರಿ? ನಿಮ್ಮ ತಂಗಿ ಸುಮಿತ್ರಳನ್ನು. ಅವಳ ಜನ್ಮಕ್ಕೆ ಕಾರಣರು ಯಾರು? ಅವಳಿಗೆ ಒಬ್ಬ ಅಣ್ಣ ಇದ್ದಾನೆ ಎಂಬುದನ್ನು ಮರೆತಿದ್ದೀಯಾ? ಮರೆತಿಲ್ಲ. ಅದಕ್ಕೆಂದ ಏನು ಅನೈತಿಕ ಸಂಬಂಧಕ್ಕೆ ಹೆಡೆ ಮಾಡಿ ಕೊಟ್ಟಿಲ್ಲ. ಇಷ್ಟೆಲ್ಲ ಮಾತನಾಡುವ ನೀನು ಅದಕ್ಕೆ ಏಸದೆ ಮುಂದುವರೆದಿರ್ಬೇಕಲ್ಲವೇ? ಅಂತ ಹೇಸಿಗೆ ತಿನ್ನುವ ಕೆಲಸ ಮಾತ್ರ ನಾ ಮಾಡಲಾರೆ. ಅಂತ ತಪ್ಪುಗಳೇನಿದ್ದರು ನಿಮ್ಮಂತವರ ಪಾಲಿಗೆ ಮೀಸಲು. ಈಗಾಗಲೇ ಆಗಿರ್ಬೇಕಲ್ಲ ನಿಮಗೆ. ಜಗನ್ನಾಥ್, ಒಂದೇ ಮಾತನಾಡಬೇಡ. ಆಗಿದ್ದು ಆಗಿ ಹೋಯಿತು. ಆ ಸ್ಥಿತಿ ನನ್ನ ತಂಗಿಗೆ ಆಗಬಾರದು ಅಂತ. ಅಂತಹ ತಪ್ಪು ಮಾತ್ರ ನಾ ಮಾಡಲಾರೆ. ಆ ವಿಷಯದಲ್ಲಿ ನನಗೆ ನಂಬಿಕೆ ಇಲ್ಲ. ಈ ಮದುವೆ ಮಾತ್ರ ಸಾಧ್ಯವಿಲ್ಲ.
ಸುಮಿತ್ರ, ಈಗ ನಮ್ಮ ಬಾಳು ಕಷ್ಟವೆಂಬ ಕುಲಿಮೆಯಲ್ಲಿ ಬೆಂದು ನೊಂದು ಕುದ್ದಿ ಹೋಗಿ ಕಷ್ಟದಲ್ಲಿ ಕಷ್ಟ ಬಂದರೆ ನಮ್ಮ ಕುಟುಂಬವೇ ಸರ್ವನಾಶವಾಗಿ ಹೋಗುತ್ತದೆ ಅಮ್ಮ ಸುಮಿತ್ರ. ದಯವಿಟ್ಟು ಅಂತ ಮಾತನ್ನ ಹೇಳ್ಬೇಡ ಅಣ್ಣ. ಈ ನಮ್ಮ ಸಂಬಂಧ ಹೃದಯ ಸಂಬಂಧ. ಅವರು ನನ್ನನ್ನು ಮನಸಾರೆ ಪ್ರೀತಿಸ್ತಾ ಇದ್ದಾರೆ ಅಣ್ಣ. ಅಷ್ಟೇ ಅಲ್ಲ, ಈ ನನ್ನ ಪ್ರೇಮದ ವೃಕ್ಷಕ್ಕೆ ನೀನೀಗ ನೀರು ಹಾಕಿ ಬೆಳೆಸುವಂತ ವೀರಪುರುಷ ಆಗ್ಲೇಬೇಕು ಅಣ್ಣ, ಆಗ್ಲೇಬೇಕು. ಸರ್ವನಾಶವಾದ ನನ್ನ ಬಾಳು ಪ್ರಪಂಚದಲ್ಲಿ ಎಲ್ಲವೂ ಶೂನ್ಯ ಸುಮಿತ್ರ. ಅರೆಯದ ವಯಸ್ಸಿನಲ್ಲಿ ದುಡುಕಿದ ನನ್ನ ಬಾಳು ಕೆಡುಕಿನಂತ ಸಾಗಿತು. ಮುದ್ದಿನಿಂದ ಸಾಕಿದ ನನ್ನ ತಂಗಿಯ ಬಾಳು ಹದ್ದಿನ ಪಾಲಾಗುವುದು ನನಗೆ ಇಷ್ಟವಿಲ್ಲಮ್ಮ. ಜಗದೀಶ್, ನಿಮ್ಮ ಮನಸ್ಸಿಗೆ ತಿಳಿದಂತೆ ಮಾತಾಡುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಅರ್ಥಪೂರ್ಣವಾದ ನಮ್ಮ ಪ್ರೇಮಕ್ಕೆ ಕುಂದು ತರುವ ಸಾಹಸ ಮಾತ್ರ ಮಾಡಬೇಡಿ. ಭೂಮಿಯೇ ಬಾಯಿ ತೆರೆದು ನನ್ನನ್ನು ನುಂಗಲಿ, ಆಕಾಶವೇ ಕಳಚಿ ನನ್ನ ತಲೆಯ ಮೇಲೆ ಬೀಳಲಿ, ಸೂರ್ಯ ಚಂದ್ರನ ಉದಯವಾಗದೆ ಪ್ರಪಂಚವನ್ನು ಮರೆತು ಕತ್ತಲು ಆವರಿಸಲಿ. ಸುಮಿತ್ರಳೇ ನನ್ನ ಬಾಳ ಸಂಗಾತಿ. ಸುಮಿತ್ರ, ನಿನ್ನ ಇಷ್ಟವೇನೆಂಬುದನ್ನು ನಿಮ್ಮ ಅಣ್ಣನಿಗೆ ತಿಳಿಸಿ ನನ್ನೊಂದಿಗೆ ಹೊರಡಲು. ಸ್ವಲ್ಪ ತಾಳಿ ದುಡುಕಬೇಡಿ. ಹಿರಿಯರ ಅಪ್ಪಣೆ ದೊರೆತಾಗ್ಲೇ ನಮ್ಮಿಬ್ಬರ ಮದುವೆ ಸಾಧ್ಯ. ಅಣ್ಣ, ದಯವಿಟ್ಟು ನಿನ್ನ ಕೈ ಮುಗಿದು ಬೇಡಿಕೊಳ್ತೀನಿ ಅಣ್ಣ, ಈ ಮದುವೆಗೆ ಒಪ್ಪಿಗೆ ಕೊಡೋಣ, ಒಪ್ಪಿಗೆ ಕೊಡು. ಮಾನವ ಜನ್ಮದಲ್ಲಿ ಹುಟ್ಟಿದ ಮೇಲೆ ಏನನ್ನಾದರೂ ಪಡೆಯಬಹುದು. ತಂಗಿ ಎಂಬ ವಸ್ತುವನ್ನು ಪಡೆಯಲು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿ ಹುಟ್ಟಿರಬೇಕಪ್ಪ. ನಿನ್ನನ್ನು ಕಳೆದುಕೊಂಡು ನಾನು ಸಾಧಿಸುವುದಾದರೂ ಏನಿದೆ? ನಿನ್ನ ಇಷ್ಟವೇ ನನ್ನ ಇಷ್ಟ. ಹೋಗಿ ಅಪ್ಪಾಜಿ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಪ್ಪ. ಅಣ್ಣ, ಕಾಲ ಮುತ್ತೈದೆಯಾಗಿ ಬಾಳಮ್ಮ. ನಿಮ್ಮ ಮಾರ್ಗದರ್ಶನಕ್ಕಾಗಿ ಕಾಯುತ್ತೇನೆ. ನಿಮ್ಮ ಮಗಳ ಕೈ ಹಿಡಿದು ನೆಮ್ಮದಿಯಿಂದ ಬಾಳು ಸಾಗಿಸುತ್ತೇನೆ. ನಾನೇನಾದರೂ ತಪ್ಪು ಮಾತಾಡಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ. ಚಿರಂಜೀವಿಯಾಗಿ ಬಾಳು ಜಗದೀಶ ಹಾಗೂ ನೀನು ಈ ಮನೆಯ ಎರಡು ಕಣ್ಣಾಗಿ ಸುಮಿತ್ರಳನ್ನು ಸಂತೋಷ ಸಾಗರದಲ್ಲಿ ನೆಲೆದಾಡುವಂತೆ ಮಾಡಿದರೆ ಅದೇ ನನ್ನ ಆಸೆ. ಹಾಗೆ ಆಗಲಿ, ನಾನಿನ್ನು ಬರುತ್ತೇನೆ. ಸುಮಿತ್ರ, ನಾನು ಹೋಗಿ ಬರುತ್ತೇನೆ. ಕಣ್ಣೀರಿನಿಂದಲೇ ನಿಮ್ಮ ಅಣ್ಣನ ಹೃದಯ ಗೆದ್ದು ಬಿಟ್ಟಲ್ಲಮ್ಮ. ಅಪ್ಪಾಜಿ, ಹಾಗೇನಿಲ್ಲ. ಈ ನನ್ನ ಅಣ್ಣನ ಹೃದಯವೇ ಮೃದು. ಅಣ್ಣ, ನಾನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯ ಅಣ್ಣ? ನನ್ನ ಪ್ರಾಣವೇ ನೀನು. ನಿನ್ನ ಮಾತನ್ನು ನಾನು ನಡೆಸಿದಿರುವೇನಮ್ಮ. ಕೇಳಮ್ಮ, ಅದೇನು ಕೇಳ್ತಿ? ಕೇಳ್ತಾಯಿ. ಅಣ್ಣ, ಒಂದು ಹೆಣ್ಣು ಮದುವೆಯಾಗಿ ಗಂಡನ ಮನೆಗೆ ಹೋಗಬೇಕಾದ್ರೆ ತನ್ನ ತವರು ಮನೆ ಸರಿಯಾಗಬೇಕು ಅಂತ ಆಸೆ ಪಡ್ತಾಳೆ. ಅದರಂತೆ ನನಗೂ ಕೂಡ ಮುತ್ತೈದೆ ಸೂಚಕವಾಗಿರೋ ತಾಳಿ, ಬಳೆ, ಕಾಲುಂಗುರ, ಸೀರೆ ಎಲ್ಲವೂ ಈ ನನ್ನ ತವರು ಮನೆಯದ್ದೇ ಆಗಬೇಕು. ಅಷ್ಟೇ ಇಲ್ಲ, ಇದು ನನಗೆ ನನ್ನ ತವರು ಮನೆ ಕೊಟ್ಟಿರೋ ಕಾಣಿಕೆ ಅಂತ ಹಿರಿ ಹಿಗ್ಗುತ್ತಾ ನಾನೆಲ್ಲರ ಮುಂದೆ ಹೇಳಿಕೊಳ್ಳಬೇಕು. ಹೇಳಣ್ಣ, ನಾನು ಕೇಳಿದ್ದನ್ನ ನೀನು ತಂದು ಕೊಡ್ತೀಯ ಅಣ್ಣ? ಜಗದೀಶ, ನೀನು ಹೂವನ್ನು ಮೌನವಾಗಿ ನಿಂತರೆ ಒಳಗೆ ನೋವಾಗುವುದಿಲ್ಲವೋ? ಅಪ್ಪಾಜಿ, ಯಾವ ಬಾಯಿದ್ದಲ್ಲ ಇಲ್ಲ ಅಂತ ಹೇಳಿ ಅವಳದು ಬಿಟ್ಟರೆ ನನಗೆ ಬೇರೆ ಯಾರಿದ್ದಾರೆ? ಅವಳೇ ನನ್ನ ಸರ್ವಸ್ವ. ಅವಳಿಗಾಗಿ ಈ ನನ್ನ ಪ್ರಾಣವನ್ನಾದರೂ ಮೀಸಲಾಗಿಡುವೆ.